ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತೊಂದು ಚಿಕನ್ ರೆಸಿಪಿನ ತೋರಿಸ್ತಿದ್ದೀನಿ. ನೀವು ಕೂಡ ಹಲವಾರು ರೀತಿ ಮಾಡಿರ್ತೀರಾ, ಆದರೆ ನಾನು ಮಾಡಿದಂಥ ಒಂದು ಚಿಕನ್ ಚಾಪ್ಸ್ ರೆಸಿಪಿನ ಇಲ್ಲಿ ತೋರಿಸ್ತಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಮದುವೆ ಮನೆಗಳಲ್ಲಿ ಮಾಡುವಂತಹ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಚಾಪ್ಸ್ನ ತೋರಿಸ್ತಿದ್ದೀನಿ. ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4ರಿಂದ 5 ಚಕ್ಕೆ ಮತ್ತು ಲವಂಗನ ಹಾಕ್ತಿದ್ದೀನಿ. 1-2 ಏಲಕ್ಕಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿರುಮೆಣಸಿನಕಾಯಿನ ತೊಗೊತಿದ್ದೀನಿ. ಮತ್ತು ಒಂದು ದೊಡ್ಡದಾದಂತಹ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಸೇರಿಸಿ ಇಲ್ಲಿ ನಾನು 1-2 ಟೊಮೊಟೊನ ಕಟ್ ಮಾಡಿ ಹಾಕಿ ಇದನ್ನು ನಾವೀಗ ರುಬ್ಕೋಬೇಕಾಗುತ್ತೆ. ಪೇಸ್ಟ್ ರೀತಿ ರುಬ್ಕೊಳ್ಳಿ. ಇಲ್ಲಿ ನಾನು 1 kg ಚಿಕನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ನಾವಿಲ್ಲಿ ಸೇರಿಸ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿನ ಪುಡಿ ಮತ್ತು ಉಪ್ಪು ಚಿಕನ್ಗೆಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಅದೇ ಥರ ಟೇಸ್ಟ್ ಬರುತ್ತೆ. ಮತ್ತು ನಾನಿಲ್ಲಿ ಜಾಸ್ತಿ ಮಸಾಲೆನ ಯೂಸ್ ಮಾಡ್ತಾ ಇಲ್ಲ, ಕಡಿಮೆ ಮಸಾಲೆನೇ ಯೂಸ್ ಮಾಡಿ ಮಾಡ್ತಾಯಿರೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಕಾಯಿ ಆಗಲಿ ಗಸಗಸೆ ಆಗಲಿ ಆ ಥರ ಮತ್ತು ಕಡಲೆ ಆ ಥರ ಏನು ಯೂಸ್ ಮಾಡ್ತಾಯಿಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋಬೋದಂತಹ ರೆಸಿಪಿ ಇದು. ಇವಾಗ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಈ ಥರ ಚಿಕನ್ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ತಿರುಗಿಸೋಲ್ಲ, ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾನು ಬೇಯಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಒಂದು 5 ನಿಮಿಷ ಆದಮೇಲೆ ಈ ಥರ ಚಿಕನ್ ನೀರೆಲ್ಲ ಬಿಟ್ಟು ಇಷ್ಟು ಬೆಂದಿದೆ. ಇವಾಗ ಇದನ್ನು ಈಗ ಟೊಮೊಟೊ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಚಿಕನ್ ಎಲ್ಲ ಬೇಗ ಬೇಯುತ್ತಲ್ವ, ಹಾಗಾಗಿ ಬೇಗನೆ ಆಗುತ್ತೆ. ನಾವೀಗ ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ನಾನು ಸೇರಿಸ್ತಿದ್ದೀನಿ ಇಲ್ಲಿ. ಆ ಮಸಾಲೆ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವಿವಾಗ ನೀರನ್ನು ಕೂಡ ಇಲ್ಲ, ಜಾಸ್ತಿ ನಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ನಮಗೆ ಗ್ರೇವಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಜಾಸ್ತಿ ಏನು ಹಾಕಿಲ್ಲ, ಒಂದು ಮೀಡಿಯಮ್ ಹಾಕಿದ್ದೀನಿ ಅಷ್ಟೇ. ನೋಡಿ, ಈ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿದೆ. ನಾನು ಏನು ಮಿಕ್ಸಿ ಜಾರ್ ಇರುತ್ತಲ್ಲ ಮಸಾಲ, ಅದನ್ನು ತೊಳೆದ್ಬಿಟ್ಟು ನಾನು ಇಲ್ಲಿ ಸೇರಿಸಿದ್ದೀನಿ ಅಷ್ಟೇ. ಇವಾಗ ಇದನ್ನು ಮತ್ತೆ ಒಂದು 5 ನಿಮಿಷ ನಾನು ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಒಂದು 5 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಟಿದ್ದೀನಿ. ನೋಡಿ, ಒಂದು 5 ನಿಮಿಷಕ್ಕೆಲ್ಲ ಈ ಥರ ಕುದೀತಿರುತ್ತೆ. ನೋಡಿ, ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಇದು ಚಿಕನ್ನು, ಈ ಚಿಕನ್ ಹೆಂಗೆ ಗೊತ್ತಾ, ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿದು ಫಾಸ್ಟಾಗಿ ಕೂಡ ಆಗುವಂಥ ರೆಸಿಪಿ. ಇವಾಗ ನೋಡಿ, ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು 1-2 ಸ್ಪೂನಷ್ಟು ಚಿಕನ್ ಮಸಾಲ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ಅವೆರಡನ್ನೂ ಸೇರಿಸಿ ಚೆನ್ನಾಗಿ ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತು ನಾನು ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಆ ಥರ ಏನೂ ಕೂಡ ನಾನು ಸೇರಿಸ್ತಾ ಇಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಇದು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ಬೇಕಾದರೆ ನೀವು ನಿಂಬೆಹಣ್ಣು ಹುಳಿ ಬೇಕಾದರೂ ಹಾಕೋಬೋದು, ನಿಂಬೆಹಣ್ಣು ಹಿಂಡಿ ಹಾಕೋಬೋದು. ಇಲ್ಲ ನಮಗೆ ಜಾಸ್ತಿ ಹುಳಿ ಬೇಡ ಅನ್ನೋರು ಹಾಕ್ತೀರಾ ಆಯಿತು. ನಾನು ಇಲ್ಲೇನು ಹುಳಿ ನಾವು ಜಾಸ್ತಿ ತಿನ್ನೋಲ್ಲ, ಹಾಗಾಗಿ ಹಾಕಿಲ್ಲ. ಇವಾಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕಷ್ಟ ಮತ್ತೆ ಹಾಕಿ, ನಾನು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು. ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ.
ಒಂದು ಬಾಣಲಲ್ಲಿ ಕಸೂರಿ ಮೆಥಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೋಡಿ, ಈ ಥರ ಫ್ರೈ ಮಾಡಿದ್ರೆ ಸಾಕು. ಈ ಥರ ಹಿಂಗೆ ಮುಟ್ಟಿದ್ರೆ ಈ ಥರ ಪುಡಿ ಆಗುತ್ತೆ. ಈ ಥರ ಕ್ರಷ್ ಮಾಡಿ ಹಾಕಿದ್ರೆ ಆಯಿತು. ಇದೇ ಫೈನಲ್ ಟಚ್ಚು. ನಾವಿಲ್ಲ ಕಸೂರಿ ಮೇಥಿ ಇಲ್ಲ ಅಂದರೆ ಬೇಕಾದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ನಾನಿಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಆಪ್ಷನಲ್ಲು, ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಿದ್ದೀನಿ. ನೋಡಿ ಫೈನಲಾಗಿ ಚಿಕನ್ ಚಾಪ್ಸ್ ರೆಡಿ ಆಯಿತು. ನೋಡಿ ಇಲ್ಲಿ ಸೈಡಲ್ಲಿ ನಾನು ತೋರಿಸ್ತಿದ್ದೀನಲ್ವ, ಈ ಥರ ಎಣ್ಣೆ ಬಿಟ್ಕೊಳ್ತು ಅಂದರೆ ಆಗಿದೆ ಅಂತಲೇ ಅರ್ಥ. ಯಾವುದೇ ನೀವು ಏನೇ ಅಡುಗೆ ಮಾಡಿ ಸೈಡಲ್ಲಿ ಈ ಥರ ಫ್ರೈ ಆಗಲಿ ಏನೇ ಮಾಡಿದ್ರು ಈ ಥರ ಎಣ್ಣೆ ಬಿಟ್ಕೊಳ್ತು ಅಂದರೆ ರೆಡಿ ಆಯಿತು ಅಂತಲೇ ಅನ್ಕೋಬೋದು. ಇದಂತೂ ಇಡ್ಲಿಗೆ ಮತ್ತು ಪರೋಟಗೆ, ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ.